ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಟ ಹಾಗೂ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ದರ್ಶನ್ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ 20 ವರ್ಷ ವಿಚಾರಣಾಧೀನ ಕೈದಿ ಜೊತೆಗೆ ಕೈದಿಯಾಗಿ ಬಿಡುಗಡೆ ಹೊಂದಿ ಇರತಕ್ಕಂಥ ಶಿಗ್ಲಿ ಬಶೆ ಅವರು ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಬಂದಿರ್ತಾರೆ. ಅವ್ರನ್ನ ನಾನೀಗ ಮಾತನಾಡಿಸ್ತೀನಿ. ಸರ್, ದರ್ಶನ್ ಅವ್ರನ್ನ ಈಗ ಮೀಟ್ ಮಾಡೋದಕ್ಕೆ ಅವರ ಸಂಬಂಧಿಗಳಿಗೆ ಮಾತ್ರ ಅವಕಾಶ ಅಂತ ಇದೆ. ಆದರೆ ನೀವು ಬಂದಿದ್ದೀರಾ, ಏನು ಹೇಳಿದ್ರು ಅಧಿಕಾರಿಗಳು? ನೋಡ್ರಿ, ದರ್ಶನ್ ಅವ್ರ ಸಂಬಂಧಿಗಳಿಗೆ ಮಾತ್ರ ಭೇಟಿ ಕೊಡ್ಬೇಕಂತಂದು ಇವ್ರು ಹೇಳ್ತಾರೆ. ಆದರೆ ನನ್ನ ಒಂದು ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ, ನಾನು ಕರ್ನಾಟಕ 7 ಸೆಂಟ್ರಲ್ ಜೈಲಲ್ಲಿ ಇರ್ತಕ್ಕಂಥ ಎಲ್ಲ ಕೈದಿಗಳ ಪರ ಪಾದಯಾತ್ರೆ ಮಾಡಿ ಅವರ ಕಷ್ಟ ಸುಖನ ಹಂಚಿಕೊಂಡು ಅವ್ರಿಗೋಸ್ಕರ ನಾನು ಹೋರಾಟ ಮಾಡಿ ಕೈದಿಗಳ ಬಿಡುಗಡೆಗೆ ದಾರಿ ತೋರಿಸಿದಂಥ ಬಸ್ಯ ನಾನು. ಯಾಕಂದರೆ 2013ರಾಗ 500 ಕಿಲೋಮೀಟ್ರ್ ಹೆಂಡ್ರು ಮಕ್ಕಳ ಜೊತೆಲೇ ಕೈದಿಗಳು ಬಿಡುಗಡೆ ಮಾಡಬೇಕು, ತಡೆ ಹಿಡಿದವರು ನೀವು, ಬಿಟ್ಟವರು ನೀವು, ಇದಕ್ಕೆ ಉತ್ತರ ಕೊಡಬೇಕಾ ನೀವು ಅಂತಂದು ನಾ ಪಾದಯಾತ್ರೆ ಮಾಡಿದಾಗ ಅವಾಗಿನ ಭಾರದ್ವಾಜ ರಾಜ್ಯಪಾಲರು ಇದ್ದಾಗ ಅದನ್ನು ತಡೆ ಹಿಡಿದಿದ್ರು. ಆಮೇಲೆ 2015ರಿಂದ ಕೈದಿಗಳನ್ನ ಬಿಡುಗಡೆ ಮಾಡ್ತಾನೆ ಬಂದರು. ಅದು ಆವಾಗ ನನಗೆ ಒಂದು ಸಂತೋಷ ಆಯ್ತು. ಯಾಕಂದ್ರೆ ಸನ್ನಡತೆ ಮೇಲೆ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಆಗಬೇಕಾದಂಥ ಕೈದಿಗಳನ್ನ ಹಿಂದೆ ರಾಜಕಾರಣಿಗಳು JDSನವ್ರು 8 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಟ್ಟರು. ಕಾಂಗ್ರೆಸ್ನವರು 10 ವರ್ಷಕ್ಕೆ ಕೈದಿಗಳನ್ನ ಏಕಕಾಲದಲ್ಲಿ ಬಿಡುಗಡೆ ಮಾಡಿದ್ರು. BJP ಅವರು 12 ವರ್ಷಕ್ಕೆ ಕೈದಿಗಳನ್ನ ಕಾಲದಲ್ಲೇ ಬಿಡುಗಡೆ ಮಾಡಿದ್ರು. ಓಕೆ, ಈಗ ನೀವು ಮೀಟ್ ಮಾಡಕ್ಕೆ ಬಂದಿರಾ, ಇವ್ರು ಒಳಗಡೆ ಬಿಡ್ತಾ ಇಲ್ಲ, ಏನು ಹೇಳಿ? ಯಾಕಂತಂದ್ರೆ ಇವತ್ತು ದರ್ಶನ್ ಅವ್ರ ಏನು ಮಾತಾಡ್ತೀವಿ ಬಸ್ ದರ್ಶನ್ ಅವ್ರಿಗೆ ಭೇಟಿ ಕೊಟ್ರ ಅಂತ ನೀವು ಕೇಳ್ಬೋದು. ಇವತ್ತು ದರ್ಶನ್ ಅವ್ರ ಕೇಸ್ ಚಾರ್ಜ್ ಶೀಟ್ ರೆಡಿ ಆಗಿದೆ. ಅದು ಅಲ್ಲದೆ ಜೈಲಲ್ಲಿ ಅವರಿಗೆ ಇವತ್ತು TV ಮಾಧ್ಯಮಗಳಲ್ಲಿ ನಾನು ನೋಡ್ತಾ ಇದ್ದೇನೆ, ಗಣೇಶನ ದರ್ಶನಕ್ಕೆ ಅವಕಾಶ ಕೊಡೋಂಗಿಲ್ಲ, ಅದು ಕೊಡೋಂಗಿಲ್ಲ, ಇದು ಕೊಡೋಲ್ಲ ಅಂತದ್ದು. ಅದಕ್ಕೆ ಅವರೇನು ನಟೋರಿಷ್ ಏನಲ್ಲ, ಉಗ್ರವಾದಿಗಳ ಏನಲ್ಲ, 5 ನಿಮಿಷದ ಸಿಟ್ಟಿನಿಂದ ಒಂದು ಕೊಲೆ ಆರೋಪದಲ್ಲಿ ಆರೋಪಿಯಾಗಿ ಬಂದಿದ್ದಾರೆ. ಇವತ್ತು ಅವರು ಸಾಮಾನ್ಯರ ಥರನ ಇವತ್ತು ರೌಡಿಗಳಿಗೆಲ್ಲ ಫ್ರೀಡಮ್ ಆಗಿ ಕೊಟ್ಟಿದ್ದಾರೆ, ಡಕಾಯತ್ರಿಗೆಲ್ಲ ಫ್ರೀಡಮ್ ಆಗಿ ಕೊಟ್ಟಿದ್ದಾರೆ, ಕಳ್ಳರಿಗೆಲ್ಲ ಕೊಟ್ಟಿದ್ದಾರೆ. ಆದರೆ ದರ್ಶನ್ ಒಂದು ಕೊಲೆ ಕೇಸ್ನಾಗ ಆರೋಪಿಯಾಗಿ ಬಂದಾಗ ಅವನಿಗೆ ಯಾಕೆ ಇಂಥ ಟೈಟು, ಇಂಥ ಸ್ಟ್ರಿಕ್ ಅಂತ ನಾ ಹೇಳ್ತೀನಿ. ಯಾಕಂದರೆ ಜೈಲಿನಾಗ ಕೈದಿಗಳ ಜೊತೆ ಬೆರೆತ ಜೀವನ ಮಾಡಬೇಕು. ಇವತ್ತು ಏಕಾಂಗಿ ಆಗಿ ಆರೋಪಿಯಾಗಿ ಜೀವನ ಮಾಡೋದು ಭಾಳ ಕಷ್ಟ ಐತಿ. ಆದರೂ ಪನಿಷ್ಮೆಂಟ್ ಕೊಡಬೇಕು. ತಿಂಗಳ 15 ದಿವಸ ಅಂತ ಪನಿಷ್ಮೆಂಟ್ ಕೊಡಬೇಕು ಮತ್ತು ಅವರಿಗೆ ಜನರಲ್ ರೂಮ್ನಾಗ ಹಾಕಬೇಕು. ಇಲ್ಲ ಅಂದ್ರೆ ಸೆಲ್ನಾಗಿಟ್ಟು ಅವ್ರಿಗೆ ಸ್ವತಂತ್ರವಾಗಿ ಹೆಂಗೆ ವಿಚಾರಣೆ ಬಂದಿಗಳಿಗೂ ಕೈದಿಗಳಿಗೂ ಅನ್ಲಾಕ್ ಮಾಡ್ತಾರೆ ಹಂಗೆ ಮಾಡಿ ಅವ್ರಿಗೆ ಬಿಡಬೇಕು. ಕಾಯಕ ಪೊಲೀಸ್ ವ್ಯವಸ್ಥೆ ಇದೆ, ಜೈಲ್ ಗೋಡ್ ಇದೆ, ಕಾನೂನು ಇದೆ. ಈಗ ದರ್ಶನ್ ಅವ್ರನ್ನ ಮೀಟ್ ಮಾಡಕ್ಕೆ ಬಿಟ್ರೆ ಏನು ಮಾತಾಡ್ತೀರಿ ನೀವು? ದರ್ಶನ್ ಅವ್ರನ್ನ ಮೀಟ್ ಮಾಡಕ್ಕೆ ಬಿಟ್ಟರೆ ದರ್ಶನ್ ಅವ್ರ ಹತ್ರ ನಾನು ಇದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಸರ್, ನಿಮ್ಮ ಮೇಲೆ ಆರೋಪ ಇದೆ, ಆ ಆರೋಪದ ಚಾರ್ಜ್ ಶೀಟಿನ ನಾನು ನಿಮ್ಮ ಹತ್ರ ಇಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಅದರಲ್ಲಿ ನೀವು ಏನಾದರೂ ಅಪರಾಧಿ ಅನ್ನೋದು ಕಂಡು ಬಂತಂದರೆ ತಕ್ಕ ಮಟ್ಟಿಗೆ ನಿಮ್ಗೆ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ನಿರಪರಾಧಿ ಆಗೋದು ಕಂಡು ಬಂತಂದ್ರೆ ಈ ತನಿಖೆ ಸರಿ ಆಗಿಲ್ಲ ಅಂತ ತಿಳ್ಕೊಂಡು ಈ ಕೇಸ್ನಲ್ಲಿ ನಿರಪರಾಧಿ ಅಂತ ದಾರಿ ತೋರಿಸ್ಕೊಡ್ಬೋದು. ಈಗ ನೀವು ಹಲವಾರು ಕೇಸ್ಗಳನ್ನ ನೀವೇ ವಾದ ಮಾಡ್ಕೊಂಡು ಗೆದ್ದಿದ್ದೀರಾ. ದರ್ಶನ್ ಕೇಸ್ನಲ್ಲಿ ಏನಾಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ನೋಡಿ, ದರ್ಶನ್ ಅವ್ರ ಕೇಸ್ನಲ್ಲಿ ಇವತ್ತು ಪೊಲೀಸ್ನವರು 164 ಸ್ಟೇಟ್ಮೆಂಟ್ ಪ್ರಕಾರ ಈ ಕೇಸ್ನ ನಡೆಸಿದ್ದಾರೆ. ಹಿಂದೆ ಈ ಯಾರು ಶಿವಮೂರ್ತಿ ಸ್ವಾಮಿ ಅತ್ಯಾಚಾರಿ ಆಗಿರಲಿ, ನೇಹಾ ಕೊಲೆ ಮಾಡಿದಂಥ ಕೊಲೆಗಾರ ಆಗಿರಲಿ, 376, 377 ಈ ದೇವೇಗೌಡರ ಕುಟುಂಬದವ್ರ ಮೊಮ್ಮಕ್ಕಳಾಗಿರಲಿ, ಮತ್ತು ಇನ್ನೂ ಯಾರು ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಗಿರಲಿ, ಇವೆಲ್ಲ ಮುಚ್ಚಿ ಹೋಗ್ತಾ ಇದಾವೆ. ಯಾಕಂದ್ರೆ ದರ್ಶನನಿಗೆ ಆದಂಥ ತನಿಖೆ ಇವ್ರ ಮೇಲೇನೂ ಆಗಿದ್ದರೆ ಅವರು ಯಾರೂ ಹೊರಗೆ ಬರ್ತಿದ್ದಿಲ್ಲ. ಅದಕ್ಕೋಸ್ಕರ ಒಬ್ಬರಿಗೆ ಒಂದು, ಇನ್ನೊಬ್ಬರಿಗೆ ಇನ್ನೊಂದು ಆಗಬಾರ್ದು ಅನ್ನೋದು ನನ್ನ ಆಸೆ. ಯಾಕಂದರೆ 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟಿಗೆ ಇವತ್ತು ಜೈಲು ಇರೋದು ತಪ್ಪು ಮಾಡಿದವ್ರಿಗೆ. ಅದಕ್ಕೋಸ್ಕರ ಅದು ಶಾಶ್ವತವಾಗಿ ಉಳಿಬಾರ್ದು. ಅವರಿಗೆ ಜನರಲ್ ನಾಲೆಜ್ ಕೊಡಬೇಕು, ಕಾನೂನಿನ ಜ್ಞಾನ ತುಂಬಬೇಕು. ಇದು ಒಳ್ಳೆಯದಲ್ಲ ಅಂತಂದು ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತೀರ್ಪಾಗೋದಕ್ಕಿಂತ ಮುಂಚೆ ಈ ತೀರ್ಪಿನ ಇತಿಹಾಸನ ನಾನು ಬಹಿರಂಗ ಮಾಧ್ಯಮಗಳ ಮೂಲಕ ಹರಡಬೇಕಂತ ಇದ್ದೀನಿ. ಕೊನೆಯದಾಗಿ, ಈಗ ನೀವು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ 20 ವರ್ಷ ಇದ್ದೆ ಅಂತ ಹೇಳಿದ್ರಿ. ಇಲ್ಲಿಯ ವ್ಯವಸ್ಥೆ ಹೇಗಿದೆ? ದರ್ಶನ್ ಅವರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಸೇಫಾ, ಹೇಗೆ? ನೋಡಿ, ಈ ಜೈಲು ಹಿಂದೆ ನಾವು ಇದ್ದಾಗ ಗ್ರೇಟ್ ಎಸ್ಕೇಪ್ ಆಗಿದ್ದವು. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ 95, 96, 97ರಾಗ ಇದೇ ಸಾಧು ಶೆಟ್ಟಿ
ಆ ಟಾಡಾ ಕೇಸ್ನಾಗ ಇದ್ದಾಗ ಅಬ್ಬಾಯಿ ಸೂಪರ್ಡೆಂಟ್ ಇದ್ದಾಗ 4 ಜನ ಆರೋಪಿಗಳು ಶೆಲ್ಲನ್ನು ಗಾಡಿ ಕಲ್ಲು ಕಿತ್ತು ಆಮೇಲೆ ಹೊರಗೆ ಬಂದು ಗೋಡೆ ಹಾರಿ ಓಡೋದಂಥ ಗ್ರೇಟ್ ಎಸ್ಕೇಪ್ ಇದೆ. ಇನ್ನೊಂದು 7 ಬ್ಲಾಕ್ನಾಗ ಶೆಲ್ನಿಂದ ಕಣ್ಣ ಕೊರೆದು ಹೊರಗಡೆ ಬಂದು ಬಾಂಬ್ ಇಟ್ಟು ಗೋಡೆ ಹಾರುವುದಂಥ ಎಸ್ಕೇಪ್ ಗ್ರೇಟ್ ಎಸ್ಕೇಪ್ ಇದು ಇದೆ. ಅದು ಅಲ್ಲದೆ ಇದು ಹ್ಯಾಬಿಚುವಲ್ ಜೈಲು, 2 ರಾಜ್ಯಗಳಿಗೆ ಸಂಬಂಧಪಟ್ಟಂಥ ಜೈಲು. ಇವತ್ತು ನಮ್ಮ ಕರ್ನಾಟಕದಲ್ಲಿ 7 ಸೆಂಟ್ರಲ್ ಜೈಲು, ಯಾವುದು ಜೈಲು ಸೇಫ್ ಆಗಿಲ್ಲ. ಹೊರಗಡೆ ಇಸ್ಪೇಟ್ ಆರ್ಡರ್ ಒದ್ದು ಎಳ್ಕೊಂಬಂದು ಜೈಲಿಗೆ ಹಾಕ್ತಾರೆ, ಜೈಲಿಗೆ ಇಸ್ಪೇಟ್ ಆರ್ಡರ್ ಇನ್ನೆಲ್ಲಿ ಹಾಕ್ತಾರಂತ ಜೈಲ ಒಂದು ಅಕಾಡ್ ಮಾಡ್ಕೊಂಡಂತ ಜೈಲಲ್ಲಿ ಇಸ್ಪೇಟ್ ಆಡೋದು ಗಾಂಜಾ ಅದೆಲ್ಲ ಇದೆ ನಡೀತಾವ. ಎಲ್ಲ ಜೈಲಾಗೂ ನಡೀತಾವ, ನಡೆಯಂಗಿಲ್ಲ ಅಂತ ನಾ ಹೇಳಂಗಿಲ್ಲ. ಹಂಗಾಗಿದ್ರೆ ಜೈಲು ಗೋಡೆಗಳು ಇವು ಇನ್ನೂವರೆಗೂ ಉಳಿತಿದ್ದಿಲ್ಲ, ಇಷ್ಟೊತ್ತಿಗೆ ಉಳಿತಿದ್ದಿಲ್ಲ. ಯಾಕಂದ್ರೆ ಆರೋಪಿಗಳು ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಹಕ್ಕಿಗೆ ಧಕ್ಕೆ ಕೊಡ್ದಂಗೆ ಕಾನೂನು ಪಾಲಿಸೋಂಥ ವ್ಯವಸ್ಥೆ ಆಗಬೇಕನ್ನೋದು ನನ್ನ ಆಸೆ. ಕೊನೆಯದಾಗಿ ಈಗ ನಿಮ್ಮ ಮೇಲೆ ಎಷ್ಟು ಕೇಸ್ಗಳಿದ್ವು, ಅವು ಎಲ್ಲ ಈಗ ಯಾವ ಹಂತದಲ್ಲಿದ್ವು? ನನ್ನ ಮೇಲೆ 262 ಪ್ರಕರಣ ದಾಖಲಾಗಿದ್ವು. 2010ಕ್ಕೆ ಇದೇ TV9 ಮಾಧ್ಯಮಗಳ ಮೂಲಕ ಗುಲ್ಬರ್ಗ ಜೈಲಿಂದ ನಾನು ಇನ್ನು ಮುಂದೆ ಕಳ್ಳತನ ಮಾಡೋಂಗಿಲ್ಲ, ಇನ್ನು ಸಮಾಜ ಸೇವೆ ಮಾಡ್ತೀನಿ, ದೊಡ್ಡ ದೊಡ್ಡ ಕಳ್ಳರನ್ನ ಹೊರಗೆ ಹೇಳ್ತೀನಿ, ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡೋಂಥ ವ್ಯವಸ್ಥೆ ಮಾಡ್ತೀನಿ, ಜೈಲುಗಳ್ನ ಒಂದು ಪರಿವರ್ತನೆಯ ಜಗದ ನಿಯಮ ಮಾಡಬೇಕನ್ನೋಂಥ ಛಲ ತೊಟ್ಟು ಇವತ್ತು ಎಲ್ಲ ಕಳ್ಳತನ ಬಿಟ್ಟು ಒಳಗಿದ್ದಂಥ ಆರೋಪಿಗಳ ಬಗ್ಗೆ ಚಿಂತಕನಾಗಿ ಇವತ್ತು ನಾನು ಹೋರಾಟ ಮಾಡ್ತಾಯಿದ್ದೀನಿ. ಇದಿಷ್ಟು ಶಿಗ್ಲಿ ಬಶಾ ಅವರ ಮಾತು. ಅಂದರೆ ದರ್ಶನ್ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಒಂದು ಪ್ರಕರಣದ ಬಗ್ಗೆ ದರ್ಶನ್ ಅವ್ರ ಜೊತೆ ಮಾತನಾಡ್ತೀನಿ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ದರ್ಶನ್ ಪ್ರಕರಣ ಹೋಗುತ್ತೋ ಗೊತ್ತಿಲ್ಲ, ಆದರೆ ಇದೇ ದರ್ಶನ್ ಪ್ರಕರಣ ಯಾವ ರೀತಿಯಾಗಿ ತನಿಖೆ ಆಯಿತು ಅದೇ ರೀತಿಯಾಗಿ ಇತರ ಹೈ ಪ್ರೊಫೈಲ್ ಕೇಸ್ಗಳು ಕೂಡ ತನಿಖೆ ಆದರೆ ಒಳ್ಳೆಯದು ಅನ್ನೋದು ಶಿಗ್ಲಿ ಬಶಾ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ದರ್ಶನ್ ಅವ್ರನ್ನ ಮೀಟ್ ಮಾಡಕ್ ಬಿಟ್ರೆ ಏನು ಮಾತಾಡ್ತೀನಿ ನೀವು? ದರ್ಶನ್ ಅವ್ರನ್ನ ಮೀಟ್ ಮಾಡಕ್ಕೆ ಬಿಟ್ಟರೆ ದರ್ಶನ್ ಅವ್ರ ಹತ್ರ ನಾನು ಇದು ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಸರ, ನಿಮ್ಮ ಮೇಲೆ ಆರೋಪ ಇದೆ, ಆ ಆರೋಪದ ಚಾರ್ಜ್ ಶೀಟಿನ ನಾನು ನಿಮ್ಮ ಹತ್ರ ಇಸ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಅದರಲ್ಲಿ ನೀವು ಏನಾದರೂ ಅಪರಾಧಿ ಅನ್ನೋದು ಕಂಡು ಬಂತಂದ್ರೆ ತಕ್ಕ ಮಟ್ಟಿಗೆ ನಿಮ್ಗೆ ಶಿಕ್ಷೆ ಆಗಲೇಬೇಕು. ಒಂದು ವೇಳೆ ನಿರಪರಾಧಿ ಆಗೋದು ಕಂಡು ಬಂತಂದ್ರೆ ಈ ತನಿಖೆ ಸರಿ ಆಗಿಲ್ಲ ಅಂತ ತಿಳ್ಕೊಂಡು ಈ ಕೇಸ್ನಲ್ಲಿ ನಿರಪರಾಧಿ ಅಂತ ದಾರಿ ತೋರಿಸ್ಕೊಡ್ಬೋದು. ಈಗ ನೀವು ಹಲವಾರು ಕೇಸ್ಗಳನ್ನ ನೀವೇ ವಾದ ಮಾಡ್ಕೊಂಡು ಗೆದ್ದಿದ್ದೀರಾ. ದರ್ಶನ್ ಕೇಸ್ನಲ್ಲಿ ಏನಾಗ್ಬೋದು ಅಂತ ನಿಮಗೆ ಅನ್ಸುತ್ತೆ? ನೋಡಿ, ದರ್ಶನ್ ಅವ್ರ ಕೇಸ್ನಲ್ಲಿ ಇವತ್ತು ಪೊಲೀಸ್ನವರು 164 ಸ್ಟೇಟ್ಮೆಂಟ್ ಪ್ರಕಾರ ಈ ಕೇಸ್ನ ನಡೆಸಿದ್ದಾರೆ. ಹಿಂದೆ ಈ ಯಾರು ಶಿವಮೂರ್ತಿ ಸ್ವಾಮಿ ಅತ್ಯಾಚಾರಿ ಆಗಿರಲಿ, ನೇಹಾ ಕೊಲೆ ಮಾಡಿದಂಥ ಕೊಲೆಗಾರ ಆಗಿರಲಿ, 376, 377 ಈ ದೇವೇಗೌಡರ ಕುಟುಂಬದವ್ರ ಮೊಮ್ಮಕ್ಕಳಾಗಿರಲಿ, ಮತ್ತು ಇನ್ನೂ ಯಾರು ನಮ್ಮ ಧರ್ಮಸ್ಥಳದಲ್ಲಿ ಸೌಜನ್ಯ ಕೊಲೆ ಪ್ರಕರಣ ಆಗಿರಲಿ, ಇವೆಲ್ಲ ಮುಚ್ಚಿ ಹೋಗ್ತಾ ಇದಾವೆ. ಯಾಕಂದ್ರೆ ದರ್ಶನನಿಗೆ ಆದಂಥ ತನಿಖೆ ಇವ್ರ ಮೇಲೇನೂ ಆಗಿದ್ದರೆ ಅವರು ಯಾರೂ ಹೊರಗೆ ಬರ್ತಿದ್ದಿಲ್ಲ. ಅದಕ್ಕೋಸ್ಕರ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಆಗಬಾರ್ದು ಅನ್ನೋದು ನನ್ನ ಆಸೆ. ಯಾಕಂದರೆ 5 ನಿಮಿಷದ ಚಟ, 5 ನಿಮಿಷದ ಆಟ, 5 ನಿಮಿಷದ ಸಿಟ್ಟಿಗೆ ಇವತ್ತು ಜೈಲು ಇರೋದು ತಪ್ಪು ಮಾಡಿದವ್ರಿಗೆ. ಅದಕ್ಕೋಸ್ಕರ ಅದು ಶಾಶ್ವತವಾಗಿ ಉಳಿಬಾರ್ದು. ಅವರಿಗೆ ಜನರಲ್ ನಾಲೆಜ್ ಕೊಡಬೇಕು, ಕಾನೂನಿನ ಜ್ಞಾನ ತುಂಬಬೇಕು. ಇದು ಒಳ್ಳೆಯದಲ್ಲ ಅಂತಂದು ಅವರಿಗೆ ತಿದ್ದಿ ಬುದ್ಧಿ ಹೇಳಿ ಈ ಕೇಸ್ನಲ್ಲಿ ಇನ್ವೆಸ್ಟಿಗೇಷನ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತೀರ್ಪಾಗೋದಕ್ಕಿಂತ ಮುಂಚೆ ಈ ತೀರ್ಪಿನ ಇತಿಹಾಸನ ನಾನು ಬಹಿರಂಗ ಮಾಧ್ಯಮಗಳ ಮೂಲಕ ಹರಡಬೇಕಂತ ಇದ್ದೀನಿ. ಕೊನೆಯದಾಗಿ, ಈಗ ನೀವು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ 20 ವರ್ಷ ಇದ್ದೆ ಅಂತ ಹೇಳಿದ್ರಿ. ಇಲ್ಲಿಯ ವ್ಯವಸ್ಥೆ ಹೇಗಿದೆ? ದರ್ಶನ್ ಅವ್ರಿಗೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಸೇಫಾ ಹೇಗೆ? ನೋಡಿ, ಈ ಜೈಲು ಹಿಂದೆ ನಾವು ಇದ್ದಾಗ ಗ್ರೇಟ್ ಎಸ್ಕೇಪ್ ಆಗಿದ್ದವು. ಯಾಕಂದ್ರೆ ಬಳ್ಳಾರಿ ಜೈಲಿನಲ್ಲಿ 95, 96, 97ರಾಗ ಇದೇ ಸಾಧು ಶೆಟ್ಟಿ ಟಾಡಾ ಕೇಸ್ನಾಗ ಇದ್ದಾಗ, ಅಬ್ಬಾಯಿ ಸೂಪರ್ಡೆಂಟ್ ಇದ್ದಾಗ 4 ಜನ ಆರೋಪಿಗಳು ಶೆಲ್ಲನ್ನು ಗಾಡಿ ಕಲ್ಲು ಕಿತ್ತು ಆಮೇಲೆ ಹೊರಗೆ ಬಂದು ಗೋಡೆ ಹಾರಿ ಓಡೋದಂಥ ಗ್ರೇಟ್ ಎಸ್ಕೇಪ್ ಇದೆ. ಇನ್ನೊಂದು 7 ಬ್ಲಾಕ್ನಾಗ ಶೆಲ್ನಿಂದ